ನಿಮ್ಮ ಪ್ರೀತಿಯ ಸುಮ. ವೆಲ್ಕಮ್ ಟು ಸುಮ ಕಿರಣ್ 22 ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಯಾವ ಕ್ಲಾಸ್ ಅಂತ ಹೇಳಿದರೆ ಪೇಪರ್ ಕಟ್ಟಿಂಗ್ ಬ್ಲೌಸ್, ಓನ್ಲಿ ಬ್ಲೌಸ್ ಸ್ಲೀವ್ನ ಪೇಪರ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಆಯಿತಾ. ಒಂದು ಪೇಪರ್ ತೊಗೊಂಡಿದ್ದೀನಿ. ಸೊ ನಾನು ಯಾವುದೇ ಥರ ಬೇರೆ ಪೇಪರ್ನ ಯೂಸ್ ಮಾಡ್ತಿಲ್ಲ, ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಬಿಗಿನರ್ಸ್ಗೆ ಕಲಿಯೋದಕ್ಕೆ ಯೂಸ್ ಆಗುತ್ತೆ. ನ್ಯೂಸ್ ಪೇಪರ್ ಬಂದುಬಿಟ್ಟು ಬೇರೆ ಕಾಸ್ಟನ್ನು ಹಾಕಿಬಿಟ್ಟು ಅಮೌಂಟ್ ತೊಗೊಂಡು ಬೇರೆ ಕಟ್ಟಿಂಗಲ್ಲಿ ಕಲಿಯೋ ಅವಶ್ಯಕತೆ ಇಲ್ಲ. ಇಂತಹ ಒಂದು ನ್ಯೂಸ್ ಪೇಪರ್ನ ಮನೇಲಿ ಇರುತ್ತೆ ಅಲ್ವಾ. ಸೊ ಇದೇ ಪೇಪರ್ನ ಯೂಸ್ ಮಾಡ್ಕೊಂಡು ಕಲಿತ್ರೆ ಸೊ ಈಸಿ ಆಗುತ್ತೆ. ಹಾಗಾಗಿ ನಾನು ನ್ಯೂಸ್ ಪೇಪರ್ನೇ ತೊಗೊಂಡಿದ್ದೀನಿ. ಬಟ್ ಬ್ಲೌಸಿನ ಅಳತೆ ನೋಡ್ಕೋಬೇಕು. ಒಂದು ಸ್ಲೀವ್ ಅಳತೆ ಬಂದುಬಿಟ್ಟು ಇದು 9 ಇದೆ. ಸೊ 9 ಇಂಚಿದೆ, ಸಾರಿ 8.5 ಇಂಚಿದೆ. 8.5 ಇಂಚ ಇದೆ. ಹಾಗೆ ಮತ್ತು ಲೆಂತನ್ನು ನೋಡ್ಕೋಬೇಕು. ಲೆಂತ್ ಬಂದುಬಿಟ್ಟು ಅಲ್ಲಿ 6ಕ್ಕೆ ಸ್ಟಿಚ್ ಮಾಡಿದ್ದೀವಿ. ಸೊ ಅಲ್ವಾ, ಹಾಗಾಗಿ ನಾನು ಏನು ಅಂದರೆ ದೊಡ್ಡದಾಗಿ ಬೇಡ ಅಂತೇಳ್ಬಿಟ್ಟು ಇದನ್ನು 4 ಫೋಲ್ಡ್ ಆಗಿ ಅರ್ಧಕ್ಕೆ ಮಡಿಸ್ಕೊಳ್ತಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಂಥೇಳಿ. ತೋಳಿನ ಉದ್ದ ಬಂದುಬಿಟ್ಟು ಅಲ್ಲಿ 8.5 ಇತ್ತು. ಈಗ ನಾನು ಅದರಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಓನ್ಲಿ 9.5 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ಬೇಕು ಅಷ್ಟೇ. ಅಲ್ಲಿ ತೋಳಲ್ಲಿ ನಮಗೆ 8 ಇತ್ತು ಅಂದರೆ 9 ತೊಗೋಬೇಕು, 6 ಇತ್ತು ಅಂತಂದರೆ 7 ತೊಗೋಬೇಕು. 1 ಇಂಚ್ ಮಾತ್ರ ನಾವು ಎರಡು ಸೈಡ್ ಕೂಡ ಎಸ್ ಇಟ್ ಈಸ್ ಸೇಮ್ ತೊಗೊಳ್ಬೇಕು. ಸೇಮ್ ತೊಗೊಂಡ್ಬಿಟ್ಟು ಒಂದು ಸ್ಕೇಲ್ ಸಹಾಯದಿಂದ ಒಂದು ಲೈನ್ ಹಾಕ್ಕೊಳ್ಳೋಣ. ಮೇಲೆ ಮತ್ತು ಕೆಳಗಡೆ ಒಂದು ಅಟ್ಯಾಚ್ ಆಗೋ ಹಾಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಸೊ ಈಗ ಮತ್ತೆ ಬ್ಲೌಸಲ್ಲಿ ನಾವು ಯಾವ ಥರ ಸ್ಟಿಚ್ ಮಾಡಿದ್ದೀವಿ ಅಂತೇಳಿ, ಎಷ್ಟು ನಮಗೆ ಮಾರ್ಕ್ ಬರುತ್ತೆ ಅಂತ ಒಂದು ಅಳತೆ ಹಿಡ್ಕೊಳ್ಳೋಣ. ಅಲ್ಲಿ ಬಂದುಬಿಟ್ಟು ಬ್ಲೌಸಲ್ಲಿ ಅಳತೆ ಬಂದುಬಿಟ್ಟು ನಮಗೆ 8.5 ಇದೆ. ಸೊ 8 ಸಮಥಿಂಗ್ 8.5 ನಮಗೆ ಬರುತ್ತೆ. ಹಾಗಾಗಿ ನಾನು ಫುಲ್ ಅದೆಷ್ಟಿದೆ ಅಷ್ಟೇ 8 ತೊಗೊಂಡಿದ್ದೀನಿ. ನಮಗೆ ಅಟ್ಯಾಚ್ ಬೇಕಂದರೆ ಯಾವ ಥರ ಸ್ಟಿಚ್ ಮಾಡ್ಕೋಬೋದು. ಬಟ್ಟೆ ನಮಗೆ ಕಮ್ಮಿ ಬಂತು ಅಂದರೆ ಕೆಳಗಡೆ ಯಾವ ಥರ ಸ್ಟಿಚ್ ಮಾಡ್ಕೋಬೋದು ಅಂತಲೂ ಕೂಡ ಇದರಲ್ಲಿ ನಾನು ಹೇಳ್ತಾ ಹೋಗ್ತೀನಿ. 8 ಉದ್ದದಲ್ಲಿ ಬಂದುಬಿಟ್ಟು 8 ತೊಗೊಂಡಿದ್ದೀನಿ. ಸೊ ಆಮೇಲೆ ನಮಗೆ ಯಾವ ಥರ ಸ್ಟಿಚ್ ಮಾಡಿದಾರಲ್ಲ ಮಾರ್ಜಿನ್ ಸ್ಟಿಚ್ಚು, ಅಲ್ಲಿಂದ ಅದು ಸ್ಟ್ರೈಟಾಗಿ ಹಿಡ್ಕೋಬೇಕು. ಅಲ್ಲಿ 6 ಬರುತ್ತೆ ನಮಗೆ, 6.5 ಬರುತ್ತೆ. ನಾನು ಬಂದುಬಿಟ್ಟು ಅಲ್ಲಿ 6.5 ಇಟ್ಕೊಂಡಿದ್ದೀನಿ. ಮಾರ್ಜಿನಲ್ಲಿ ನಮಗೆ ತೋಳಲ್ಲಿ 6.5 ಅಗಲ ಬಂದುಬಿಟ್ಟು 3 ಇಂಚ್ ಇಟ್ಕೊಂಡಿದ್ದೀನಿ. 3 ಇಂಚ್ ಇಟ್ಕೊಂಡ್ಬಿಟ್ಟು ಮೇಲಿಂದ ಕೆಳಗಡೆ 6 ಇಂಚಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ನೋಡೋರು ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಒಂದು ಬ್ಲೌಸ್ ಅಳತೆ ನೋಡ್ಕೋಬೇಕಾದ್ರೆ ಸ್ಕಿಪ್ ಮಾಡ್ತಾ ಹೋದರೆ ನಮಗೆ ಯಾವ ಥರ ಅಂತ ಗೊತ್ತಾಗಲ್ಲ. ಹಾಗಾಗಿ ಅಗಲ ಬಂದುಬಿಟ್ಟು ಇಲ್ಲಿ 3 ಇಂಚ್ ಇಟ್ಕೊಂಡಿದ್ದೀನಿ. 3.5 ಇಂಚ್ ಇದೆ ಅಲ್ವಾ. ಮತ್ತು ಈಗ ಒಂದು ಸ್ಕೇಲ್, ರೆಡಿ ಸ್ಕೇಲಿಂದ ನಾನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ರೆಡಿ ಸ್ಕೇಲ್ ಇಲ್ದಲೆ ಯಾವ ಥರ ನಾವು ಸ್ಲೀವ್ ಕಟಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ರೆಡಿ ಸ್ಕೇಲನ್ನು ಈ ಥರ ಇಟ್ಕೋಬೇಕು. ಚೂಪ್ ಇರುತ್ತೆ ಅಲ್ವಾ, ಚೂಪನ್ನು ಮೇಲೆ ಮಾಡ್ಕೊಂಡ್ಬಿಟ್ಟು ಕೆಳಗಡೆ 3 ಮೆಜರ್ಮೆಂಟ್ ಇದೆಯಲ್ವಾ, 3 ಮೆಜರ್ಮೆಂಟಿಂದ ಕೆಳಗೆ ಅಟ್ಯಾಚ್ ಮಾಡ್ಕೋಬೇಕು. ಆ ಥರ ಮಾಡಿಕೊಂಡು ಸೊ ನಾನು ಸ್ಲೀವ್ ಹಾಕ್ಕೊಂಡಿದ್ದೀನಿ. ಈಗ ಇದು ಯಾವ ಥರ ಮಾಡಬೇಕು, ಇದು ಹಿಂಭಾಗದ ಅಳತೆ ಆಯಿತು. ಹಿಂಭಾಗದ ಅಳತೆ ಬಂದುಬಿಟ್ಟು ಸೊ ಈ ಥರ ಮೇಲಿಂದ ಕೆಳಗಡೆ ಇಟ್ಕೊಂಡು ಅಡ್ಡದಲ್ಲಿ 3 ಇಟ್ಕೊಂಡಿದ್ದೀವಿ ಅಲ್ವಾ. ಸೊ ಅಲ್ಲಿಗೆ ಅಟ್ಯಾಚಲ್ಲಿ ಹಿಂಭಾಗದ ಅಳತೆ ಆಗುತ್ತೆ. ಆಮೇಲೆ ಹಾಗೆ ಆ ಸ್ಕೇಲನ್ನ ಮೇಲೆ ಸ್ವಲ್ಪ ಸರಿಸ್ತಾ ಹೋಗಬೇಕು. ಈ ತುದಿ ಬಾಲ ಈ 3ರಲ್ಲಿ ಬರಬೇಕು. ಕೆಳಗಿರುವಂತಹ ತುದಿ ಮೇಲಕ್ಕೆ ಹೋಗಬೇಕು, ಮೇಲಿರೋದು ಇನ್ನೂ ಮೇಲಕ್ಕೆ ಹೋಗಬೇಕು. ಆ ಥರ ಸ್ಕೇಲ್ನ ಯೂಸ್ ಮಾಡಿಕೊಂಡು ಮತ್ತು ಇನ್ನೊಂದು ಸರ್ಕಲ್ ಲೈನನ್ನು ಹಾಕ್ಕೊಂಡ್ರೆ ಸೊ ಅದು ಮುಂಭಾಗದ ಒಂದು ಕಟ್ಟಿಂಗ್ ಶೇಪ್ ಬರುತ್ತೆ ನಮಗೆ. ಹಾಗೆ ಕೆಳಗಡೆ ಒಂದು ಲೈನನ್ನು ಎಸ್ ಇಟ್ ಈಸ್ ಸೇಮ್ ಹಾಕ್ಕೋಬೇಕು. ಈಗ ನಾವು ಕಟ್ಟಿಂಗ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತೇಳ್ಬಿಟ್ಟು. ಆದಷ್ಟು ಗೊತ್ತಾಗಿಲ್ಲ ಅಂದರೆ ನಮ್ಮ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮತ್ತು ಯಾಕೆಂದರೆ ನಾನು ಬೇರೆ ಕ್ಲಾಸಲ್ಲಿ ಮತ್ತೆ ಹೇಳೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ವೇಸ್ಟ್ ಬಟ್ಟೆ ಆ ಕಡೆ ಈ ಕಡೆ ಇರುತ್ತಲ್ಲ, ವೇಸ್ಟ್ ಬಟ್ಟೆನ ನಾನು ಕಟ್ ಮಾಡ್ಕೊಳ್ತಾ ಇರ್ತೀನಿ. ವೇಸ್ಟ್ ಬಟ್ಟೆಯಲ್ಲೇ ಕಟ್ ಮಾಡ್ಕೋಬೇಕು. ಬಟ್ ನಾನು ಪೇಪರ್ ಕಟ್ಟಿಂಗ್ ಮಾಡೋದ್ರಿಂದ ವೇಸ್ಟ್ ಇರೋಂತಹ ಒಂದು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ತೀನಿ ಆಯಿತಾ. ಈಗ ನಾನು ತೋಳಿನ ಮುಂಭಾಗದ ಅಗಲ ಎಷ್ಟಿದೆ ಅಂತೇಳಿದರೆ ಅಲ್ಲಿ ಸಮಥಿಂಗ್ ಆ ಥರ ಹಿಡ್ಕೊಂಡು ಕೂಡ ನಾವು ಮೆಜರ್ಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ಟೇಪ್ ತೊಗೊಂಡು ಸಹಾಯದಿಂದ ನಾವು ಯೂಸ್ ಮಾಡ್ಬೋದು. ಟೇಪನ್ನು ಯೂಸ್ ಮಾಡಿಕೊಂಡು ಲೈನ್ ಕೂಡ ಮಾರ್ಕ್ ಮಾಡ್ಕೋಬೋದು. ಅಲ್ಲಿ 5 ಇಂಚ್ ಬರುತ್ತೆ. 5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಈಗ ಅಟ್ಯಾಚ್ ಇದೆ ಅಲ್ವಾ, ಇಲ್ಲಿ 3 ಅಡ್ಡ 3 ಹಾಕ್ಕೊಂಡಿದ್ವಿ ಅಲ್ವಾ. 3 ಮಾಡಿಕೊಂಡು ನಾವು ಶೇಪ್ ತೊಗೊಂಡಿದ್ದೀವಿ ಅಲ್ವಾ. ಸೊ ಅಲ್ಲಿಗೆ
ಒಂದು ಮಾರ್ಕು ಕೊಡೋಣ. ಸೊ ಸ್ಟ್ರೈಟ್ ಲೈನು 2 ಇಂಚ್ ಈ ಕಡೆ ಮಾರ್ಜಿನಿಗೆ 2 ಇಂಚು ಕೂಳೆ ಅಂತಾರೆ ಅಲ್ವಾ, ಆ ಥರ ಕೂಳೆ ಬಿಡಬೇಕು ಅಂತ ಹೇಳಿದರೆ 2 ಇಂಚು ಅಥವಾ 1.5 ಇಂಚು ನಮಗೆ ಎಷ್ಟು ಬೇಕೋ ಅಷ್ಟು ಕೂಳೆನ ನಾವು ಬಿಡ್ತಾ ಹೋಗಬೇಕು. ಹಾಗೆ ನೋಡಿ ನಾವು ಈ ಥರ ಹಿಂಭಾಗದ ಸೈಡನ್ನ 4 ಫೋಲ್ಡ್ ಇಟ್ಕೊಂಡ್ಬಿಟ್ಟು ನಾವು ಕಟ್ ಮಾಡ್ತಾ ಹೋಗಬೇಕು. ಆಗ ಹಿಂಭಾಗದ ಮಾತ್ರ ಬರ್ತಾ ಹೋಗುತ್ತೆ ನಮಗೆ. ಮುಂಭಾಗದನ್ನ ನೆಕ್ಸ್ಟು ನಾನು ಈಗ ಮೇಲೆ 2 ಇರೋಂತಹ ಪೇಪರ್ ಮಾತ್ರ ತೊಗೋಬೇಕು. ಮುಂಭಾಗದ ಸ್ಲೀವ್ ಕಟ್ಟಿಂಗ್ ಶೇಪ್ ಬರಬೇಕು ಅಂದರೆ ಅದರಲ್ಲಿ 2 ಮಾತ್ರ ತೊಗೊಬೇಕು. 4 ಫೋಲ್ಡ್ ಇರುತ್ತೆ ಅಲ್ವಾ, ಈಗ ಹಿಂಭಾಗದ ಕಟ್ ಆಯಿತು. ಸೊ ಈಗ 2 ತೊಗೊಂಡ್ಬಿಟ್ಟು ಹಾಗೆ ಕಟ್ ಮಾಡ್ತಾ ಹೋಗಬೇಕು. ಮಾರ್ಕ್ ಮಾಡಿದ್ವಿ ಅಲ್ವಾ, ಕಟ್ ಮಾಡಬೇಕು. ಈಗ ನೋಡಿ ಈ ಥರ ಐಬ್ರೋ ಶೇಪ್ ಬರುತ್ತೆ. ಈ ಥರ ಐಬ್ರೋ ಶೇಪ್ ಬಂದರೆ ಅದು ಪರ್ಫೆಕ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ಪೇಪರ್ ಕಟ್ಟಿಂಗಲ್ಲಿ ನಮಗೆ ಒಂದು ಸ್ಲೀವ್ ತೋಳು ಅನ್ನೋದು ಸೊ ಕರೆಕ್ಟಾಗಿ ಬಂದಿರುತ್ತೆ ನೋಡಿ. ಈಗ ಕೆಳಗಡೆ ಬಟ್ಟೆ ಏನಾದರೂ ಕ್ಲಾತು ಸಾಲ್ಟೇಜ್ ಬಂತು ಅಂತ ಹೇಳಿದರೆ ನಾವು ಮಾರ್ಜಿನಿಂದ ಈ ಕಡೆ ಹಿಂಭಾಗ ತೋಳು ಕಟ್ಟಿಂಗ್ ಮಾಡಿದ್ವಿ ಅಲ್ವಾ, ಅದನ್ನು ಈ ಕಡೆ ಜಾಯಿನ್ ಮಾಡ್ತಾ ಹೋಗಬೇಕು. ಸೊ ಎಕ್ಸ್ಟ್ರಾ ಇದನ್ನು ಈ ಥರ ಕಟ್ ಮಾಡಿಕೊಂಡ್ರೆ ಸೊ ನೀವು ನೋಡ್ತಾ ಇರ್ಬೋದು ಕಟ್ಟಿಂಗ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಮಧ್ಯೆ ಇಲ್ಲೊಂದು ಯಾಶ್ ಹಾಕೋಬೇಕು. ಹಾಗೆ ಮೇಲೂ ಕೂಡ ಥರ ಒಂದು ಗುರುತಾಗಿ ಕಟ್ ಮಾಡ್ಕೊಳ್ಬೇಕು ನಾವು. ಇದು ನೋಡಿ ಸ್ಲೀವ್ ಕಟ್ಟಿಂಗ್ ಬಂದು ನಾವು ಮೇಲಿರೋಂತಹ ಅದು ಮುಂಭಾಗದ ಬರುತ್ತೆ, ಹಿಂದೆ ಇರೋದು ಹಿಂಭಾಗದ ಹೋಗುತ್ತೆ. ಸ್ಲೀವ್ ಕಟ್ಟಿಂಗ್ ಇವೆರಡು ಕೂಡ ನೋಡಿ ಒಂದು ಸೈಡು ಆ ಥರ ಮಾಡ್ಕೋಬೇಕು. ಉಲ್ಟಾ ಮಾಡಿಕೊಂಡ್ರೆ ಒಂದು ಕ್ಲಾತ್ ಸೇಮ್ ಆ್ಯಸ್ ಇಟ್ ಈಸ್ ಮೇಲಿರುತ್ತೆ, ಇನ್ನೊಂದು ಕ್ಲಾತ್ ಬಂದು ಅದು ಒಳಗೆ ಫೋಲ್ಡ್ ಆಗಿರುತ್ತೆ ನೋಡಿ. ಇದು ಬಂದುಬಿಟ್ಟು ಸ್ಲೀವ್ ಕಟ್ಟಿಂಗ್, ಪೇಪರ್ ಸ್ಲೀವ್ ಕಟ್ಟಿಂಗ್ ನಾನು ತೋರಿಸ್ತಿದ್ದೀನಿ. ಸೊ ಯಾರಿಗೆಲ್ಲ ಅರ್ಥ ಆಗಿಲ್ಲ ಕಮೆಂಟ್ ಹಾಕಿ. ಇನ್ನೊಮ್ಮೆ ನಾನು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ, ಅರ್ಥ ಆಗಿಲ್ಲ ಅಂತ ಹೇಳಿದವ್ರು ಮಾತ್ರ. ಇದು ಬಂದುಬಿಟ್ಟು ಈ ಒಂದು ಕ್ಲಾತಿನ ಮೆಜರ್ಮೆಂಟು. ಫಸ್ಟೆಲ್ಲ ಯಾರು ನೋಡ್ತಿದ್ದೀರಾ ಪ್ಲೀಸ್ ಸಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ.